ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಬಗ್ಗೆ 20 ಸಾಲುಗಳು ನೋಡ್ತಾ ಹೋಗೋಣ. ಈ ಒಂದು 20 ಸಾಲುಗಳ ಪ್ರಬಂಧ ಅಂತಕ್ಕಂಥದ್ದು, ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡೋದು ನಿಮ್ಮ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕೌನ್ಸಿಲಿ ಕಾಮೆಂಟ್ ಮಾಡಿ. ಹಾಗೆ ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲಿ ಕಾಮೆಂಟ್ ಮಾಡಿ. ಆ ರೀತಿಯ ವಿಷಯ ತಿಳಿಯಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಒಂದು ಪುನೀತ್ ರಾಜ್ಕುಮಾರ್ ಬಗ್ಗೆ ವಿಷಯ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಪುನೀತ್ ರಾಜ್ಕುಮಾರ್ ಕರ್ನಾಟಕದ ಪ್ರಸಿದ್ಧ ನಟರಾಗಿದ್ದರು. ಪುನೀತ್ ರಾಜ್ಕುಮಾರ್ ಕರ್ನಾಟಕದ ಪ್ರಸಿದ್ಧ ನಟರಾಗಿದ್ದರು. ಎರಡನೇ ಪಾಯಿಂಟ್, 1975 ಮಾರ್ಚ್ 17ರಂದು ಅವರು ಜನಿಸಿದರು. 1975 ಮಾರ್ಚ್ 17ರಂದು ಅವರು ಜನಿಸಿದರು. ಮೂರನೇ ಪಾಯಿಂಟ್, ಲೋಹಿತ್ ರಾಜ್ಕುಮಾರ್ ಅವರ ಜನ್ಮನಾಮ ಹುಟ್ಟಿದ ಹೆಸರು. ಹುಟ್ಟಿದಾಗ ಇಟ್ಟಿರ್ತಕ್ಕಂಥ ಹೆಸರೇ ಲೋಹಿತ್ ರಾಜ್ಕುಮಾರ್ ಅಂತಕ್ಕಂಥದ್ದು. ಅದಾನಂತರ ಬೇರೆ ಆಯ್ತು. ಓಕೆನಾ? ಅದಾನಂತರ ಪುನೀತ್ ರಾಜ್ಕುಮಾರ್ ಅಂತ ಇಟ್ಟಿರ್ತಕ್ಕಂಥದ್ದು. ಓಕೆ. ನಾಲ್ಕನೇ ಪಾಯಿಂಟ್ ನೋಡಿ, ಅವರು ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ. ಅವರು ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ. ಐದನೇ ಪಾಯಿಂಟ್, ಅವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್. ಓಕೆ. ಆನಂತರ ಆರನೇ ಪಾಯಿಂಟ್, ಬಾಲ ನಟರಾಗಿ ಪುನೀತ್ ರವರು ಹಲವಾರು ಚಿತ್ರಗಳನ್ನು ಅಭಿನಯಿಸಿದ್ದಾರೆ. ಬಾಲ ನಟರಾಗಿ ಪುನೀತ್ ರವರು ಹಲವಾರು ಚಿತ್ರಗಳನ್ನು ಅಭಿನಯಿಸಿದ್ದಾರೆ. ಏಳನೇ ಪಾಯಿಂಟ್, ಪ್ರೇಮದ ಕಾಣಿಕೆ ಅವರ ಮೊದಲ ಚಿತ್ರವಾಗಿದೆ. ಪ್ರೇಮದ ಕಾಣಿಕೆ ಅವರ ಮೊದಲ ಚಿತ್ರವಾಗಿದೆ. ಎಂಟನೇ ಪಾಯಿಂಟ್, ಬಾಲಕರಾಗಿ ಅಭಿನಯಿಸಿದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರೆಯಿತು. ಓಕೆ. ಅದಾನಂತರ ನೋಡಿ, ಒಂಬತ್ತನೇ ಪಾಯಿಂಟ್, 2002ರಲ್ಲಿ ಅಪ್ಪು ಚಿತ್ರದಿಂದ ನಾಯಕ ನಟರಾಗಿ ಪರಿಚಯವಾದರು. ಮತ್ತೊಮ್ಮೆ ನೋಡಿ, 2002ರಲ್ಲಿ ಅಪ್ಪು ಚಿತ್ರದಿಂದ ನಾಯಕ ನಟರಾಗಿ ಪರಿಚಯವಾದರು. ಹತ್ತನೇ ಪಾಯಿಂಟ್, ಅವರು ನಟರಾಗಿ, ಗಾಯಕರಾಗಿ, ವೃತ್ತಿಗಾರರಾಗಿ ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದರು. ಓಕೆ.
11ನೇ ಪಾಯಿಂಟ್. ಅವರು ಪವರ್ ಸ್ಟಾರ್ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದರು. ಮತ್ತೊಮ್ಮೆ ನೋಡಿ, ಅವರು ಪವರ್ ಸ್ಟಾರ್ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದರು. 12ನೇ ಪಾಯಿಂಟ್ ನೋಡಿ, ಅವರು ರಾಜ್ಕುಮಾರ್ ಅರ್ಜುನ್ ಮಿಲನ ಮುಂತಾದ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಓಕೆ, ಮತ್ತೊಮ್ಮೆ ನೋಡಿ, ಅವರು ರಾಜ್ಕುಮಾರ್, ಅರ್ಜುನ್, ಮಿಲನ ಮುಂತಾದ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. 13ನೇ ಪಾಯಿಂಟ್, ಅವರು ಅನಾಥ ಮಕ್ಕಳಿಗೆ ಶಿಕ್ಷಣ ಹಾಗೂ ಆರೋಗ್ಯ ಸೇವೆ ಒದಗಿಸುತ್ತಿದ್ದರು. ಮತ್ತೊಮ್ಮೆ ನೋಡಿ, ಅವರು ಅನಾಥ ಮಕ್ಕಳಿಗೆ ಶಿಕ್ಷಣ ಹಾಗೂ ಆರೋಗ್ಯ ಸೇವೆ ಒದಗಿಸುತ್ತಿದ್ದರು. 14ನೇ ಪಾಯಿಂಟ್ ನೋಡಿ, ಪುನೀತ್ ಅವರ ಗಂಧದ ಗುಡಿ ಅಂತಿಮ ಸಿನಿಮಾ ಎಲ್ಲರ ಮನಸ್ಸಿನಲ್ಲಿ ಉಳಿದಿದೆ. ಮತ್ತು ನೋಡಿ, ಪುನೀತ್ ಅವರ ಗಂಧದ ಗುಡಿ ಅಂತಿಮ ಸಿನಿಮಾ ಎಲ್ಲರ ಮನಸ್ಸಿನಲ್ಲಿ ಉಳಿದಿದೆ. 15ನೇ ಪಾಯಿಂಟ್, 2021 ಅಕ್ಟೋಬರ್ 19ರಂದು ಅವರು ನಿಧನರಾದರು. ಓಕೆ, ಅದ ನಂತರ 16ನೇ ಪಾಯಿಂಟ್ ನೋಡಿ, ಅವರ ನಿಧನದ ಬಳಿಕ ಲಕ್ಷಾಂತರ ಜನರು ಕಣ್ಣೀರಿನೊಂದಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಮತ್ತು ನೋಡಿ, ಅವರ ನಿಧನದ ಬಳಿಕ ಲಕ್ಷಾಂತರ ಜನರು ಕಣ್ಣೀರಿನೊಂದಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. 17ನೇ ಪಾಯಿಂಟ್, ಅವರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿದ್ದಾರೆ. 18ನೇ ಪಾಯಿಂಟ್ ನೋಡಿ, ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರತ್ನ ಮರಣೋತ್ತರ ಪ್ರಶಸ್ತಿ ನೀಡಿ ರಾಜ್ಯ ಸರ್ಕಾರ ಗೌರವಿಸಿದೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರತ್ನ ಮರಣೋತ್ತರ ಪ್ರಶಸ್ತಿ ನೀಡಿ ರಾಜ್ಯ ಸರ್ಕಾರ ಗೌರವಿಸಿದೆ. 19ನೇ ಪಾಯಿಂಟ್, ಅವರು ಬದುಕಿದ್ದು 46 ವರ್ಷ.
ಆದ್ರೆ ಅವರು ಮಾಡಿದ ಸಾಧನೆ ಹಾಗೂ ಸೇವೆ ಅಜರಾಮರ. ಅವರು ಬದುಕಿದ್ದು 46 ವರ್ಷ, ಆದರೆ ಅವರು ಮಾಡಿದ ಸಾಧನೆ ಹಾಗೂ ಸೇವೆ ಅಜರಾಮರ. 20ನೇ ಪಾಯಿಂಟ್ ನೋಡಿ, ಅವರ ನಂತರ ಅಥವಾ ನಿಧನದ ನಂತರವನ್ನು ಹೇಳ್ಬೋದು. ಅವರ ನಿಧನ ನಂತರ ಕಣ್ಣುಗಳನ್ನು ದಾನ ಮಾಡಿದರು. ಇಂತಹ ಸಮಾಜಮುಖಿ ನಾಯಕ ಎಲ್ಲರಿಗೂ ಆದರ್ಶ. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.